ಐಕ್ಯತೆ ಚಿರಾಯುವಾಗಲಿ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಮೇಡೆ ನಡೀತಿರುವ ಕಾರ್ಮಿಕರ ದಿನಾಚರಣೆ ಯಶಸ್ವಿಯಾಗಲಿ. ಕಾರ್ಮಿಕರ ಐಕ್ಯತೆ ಯಶಸ್ವಿಯಾಗಲಿ. ಕಾರ್ಮಿಕರ ವಿರೋಧಿ ಕಾಯ್ದೆಗಳು ರದ್ದಾಗಲಿ. ಕಾರ್ಮಿಕರ ವಿರೋಧಿ ಕಾಯ್ದೆಗಳು ರದ್ದಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ. ಕಾರ್ಮಿಕರ ವಿರೋಧಿ ಕಾಯ್ದೆಗಳು ರದ್ದಾಗಲಿ. ಕಾರ್ಮಿಕ ವಿರೋಧಿ ಕಾಯ್ದೆಗಳು ರದ್ದಾಗಲಿ. ಸಿಐಟಿಯು ಜಿಂದಾಬಾದ್. ಸಿಐಟಿಯು ಜಿಂದಾಬಾದ್. ಆತ್ಮೀಯ ಬಂಧುಗಳೇ, ಏನಿವತ್ತು ನಮ್ಮ ಈ ಮೇಡೆ ಆತ್ಮೀಯ ಕಾರ್ಮಿಕ ಬಂಧುಗಳೇ, ಏನಿವತ್ತು ಕಾರ್ಮಿಕರ ದಿನಾಚರಣೆ. ಇವತ್ತು ಕಾರ್ಮಿಕ ಕಾಯ್ದೆಗಳು ರದ್ದಾಗಬೇಕು. ಇವತ್ತು ಕಾರ್ಮಿಕರ ಮೇಲೆ ನಡೀತಂತಹ ಅನ್ಯಾಯಗಳು ನಿಲ್ಲಬೇಕು. ಕಾರ್ಮಿಕರ ಪರವಾಗಿ ಕಾಯ್ದೆಗಳು ಜಾರಿ ಆಗ್ಬೇಕು. ಇವತ್ತು ಕಾರ್ಮಿಕರ ಪರವಾಗಿ ಮಾತಾಡುವಂತವರು ಇವತ್ತು ಅಸೆಂಬ್ಲಿಯಲ್ಲಿ ಇಲ್ಲ. ಆದ್ರೆ ಇವತ್ತು ಕಾರ್ಮಿಕರ ದಿನಾಚರಣೆ ದಿವಸ ಇವತ್ತು ಕಾರ್ಮಿಕ ಹಕ್ಕುಗಳು ಜಾರಿ ಆಗ್ಬೇಕು. ಕಾರ್ಮಿಕ ವಿರೋಧಿ ನೀತಿಗಳು ರದ್ದಾಗಬೇಕು ಅಂತ ಹೇಳ್ಬಿಟ್ಟು ಇಡೀ ಮೇಡೆ 1ನೇ ತಾರೀಕು ಇವತ್ತು ಕಾರ್ಮಿಕರ ದಿನಾಚರಣೆ ದಿವಸದಂದು ನಮ್ಮ ಸಿಐಟಿ ಕಚೇರಿ ಮುಂದ್ಗಡೆ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಒಂದು ಕಾರ್ಯಕ್ರಮನ ಇಲ್ಲಿ ಆಚರಣೆ ಮಾಡ್ತಾ ಇದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಿಪಿಎಂ ನ ತಾಲೂಕು ಕಾರ್ಯದರ್ಶಿ ಅಂತಹ ನಮ್ಮ ಪುನ್ನಳ್ಳಿ ಶಂಕರಣ್ಣ ಅವರು ಈ ಕಾರ್ಯಕ್ರಮ ಆಗಮಿಸಿದ್ದಾರೆ. ಈ ಒಂದು ಕಾರ್ಮಿಕರ ದಿನಾಚರಣೆ ಕುರಿತು ಮೇಡೆ ಏನ್ ವಿಶೇಷ ಅನ್ನೋದನ್ನ ಕುರಿತು ಒಂದು 4 ನಿಮಿಷ ಅವರು ಮಾತಾಡ್ಬೇಕಂತ ಪುನ್ನಳ್ಳಿ ಶಂಕರಣ್ಣ ಅವರಲ್ಲಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಇವತ್ತಿನ ದಿನ ಇಲ್ಲಿ ಏನು ಬಿಸಿಲಲ್ಲಿ ಮಹಿಳಾ ಕಾರ್ಮಿಕರು, ಅದೇ ರೀತಿ ಕಟ್ಟಡ ಕಾರ್ಮಿಕರು, ವಿದ್ಯಾರ್ಥಿ ಯುವಜನರು, ರೈತರು, ಕೃಷಿಕರು ಮತ್ತೆ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಏನು ಕಡು ಬಿಸಿಲಲ್ಲಿ ಇವತ್ತಿಲ್ಲಿ ಸೇರಿದ್ದೀವಿ. ಇದೇ ರೀತಿ ದೇಶಾದ್ಯಂತ ಹಾಗೂ ರಾಷ್ಟ್ರ ಮತ್ತು ಪ್ರಪಂಚ ಏನಿದೆ ಎಲ್ಲ ದೇಶಗಳಲ್ಲೂ ಸಹ ಏನು ಈ ಒಂದು ಪ್ರಪಂಚದ ಕಾರ್ಮಿಕರ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಆದ್ಮೇಲೆ 19ನೇ ಶತಮಾನದಲ್ಲಿ ಏನು ಅಮೆರಿಕ ಚಿಕಾಗೋ ನಗರದಲ್ಲಿ 1986ರಲ್ಲಿ ಒಂದು ಮಾರ್ಕೆಟ್ ಅಲ್ಲಿ ಕಾರ್ಮಿಕರಿಗೂ ಮತ್ತು ಮಾಲೀಕರಿಗೂ ಮತ್ತು ಒಂದು ಸಂಘರ್ಷ ಆಗುತ್ತೆ. ಲಕ್ಷಾಂತರ ಜನ ಕಾರ್ಮಿಕರು ಮಾಲೀಕರ ಪರವಾಗಿ ಸಂಘರ್ಷ ಆಗಿ ಅಂತ ಸಮಯದಲ್ಲಿ 12 ರಿಂದ 16 ಗಂಟೆ ಕಾರ್ಮಿಕರ ಕೆಲಸ ಮಾಡಬೇಕು ಅನ್ನೋ ಒಂದು ಕಾನೂನು ಇರುತ್ತೆ. ಅದರ ವಿರುದ್ಧ ನಮ್ಮವರು ಹೋರಾಟ ನಡೆಸಿದಾಗ ಲಕ್ಷಾಂತರ ಕಾರ್ಮಿಕರು ಬಲಿಯಾಗ್ತಾರೆ. ಆ ಬಲಿಯಾಗಿ ರಕ್ತ ನಾವು ಹೇಳ್ತೀವಲ್ಲ, ಮಳೆ ಬಿದ್ದ ಕಾಲುವೆಗಳ ತರ ಹೋಗುತ್ತೆ. ಅವತ್ತೇ ಈ ಕಾರ್ಮಿಕರು ಒಗ್ಗಟ್ಟಾಗಿ ಒಂದು ಮೇಡೆ ಅನ್ನೋದು ಅವತ್ತೇ ಅದು ಮನಸ್ಸಿಗೆ ಬಂದ. ಅವತ್ತಿಂದ ಇವತ್ತಿನವರೆಗೂ ಮೇಡೆ ಅನ್ನೋದು 12 ರಿಂದ 16 ಗಂಟೆ ಬದಲು 8 ಗಂಟೆ ಆಗ್ಬೇಕು ಅಂತ ಅವತ್ತು ಕಾರ್ಮಿಕರು ಹೋರಾಟ ಮಾಡಿದ್ರು. ಆ ಒಂದು ಹೋರಾಟ ಸ್ಫೂರ್ತಿನೇ ಪ್ರಪಂಚ ಎಲ್ಲ ಅದು ವಿಷಯ ಗೊತ್ತಾಗಿ ಅವತ್ತಿಂದ ಇವತ್ತಿನವರೆಗೂ ಮೇಡೆ ಆಚರಣೆ ಮಾಡ್ತಾ ಇದ್ದೀವಿ. ಆದ್ಮೇಲೆ ಮೇಡೆ ಉದ್ದೇಶ ಈಗ ತಮ್ಗೆಲ್ಲ ಗೊತ್ತಿದೆ. ನಾವು ನಮ್ಮ ದೇಶದಲ್ಲೇ ಇರ್ಬೋದು, ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲೇ ಇವತ್ತು ನಿಮಗೆ ಗೊತ್ತಿದೆ. ನರಸಾಪುರ ಇರ್ಬೋದು, 4 ರೋಡ್ ಇರ್ಬೋದು, ಅಥವಾ ಇನ್ನೊಂದು ಖಾಸಗಿ ಕಂಪ್ನಿ ನಮ್ಮವರು ಇವತ್ತು 12 ಗಂಟೆ ಕೆಲಸ ಮಾಡ್ಬೇಕು, ನಮ್ಮ ಕೈಲಾಗಲ್ಲ, ನಾವು 8 ಗಂಟೆನೇ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದೀವಿ. ಅದೇ ರೀತಿ ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನ ಇವತ್ತು ಜಾರಿಗೆ ತಂದಿದೆ. ಅದು ಆ ಕಾನೂನುಗಳು ರದ್ದಾಗಬೇಕು ಅನ್ನೋ ನಮ್ಮಲ್ಲಿದೆ. ಅದೇ ರೀತಿ ಈಗ ಮಹಿಳೆಯರು ಅಥವಾ ಪುರುಷರು ಎಲ್ಲಿ ಕಾರ್ಖಾನೆಗೆ ಹೋದಾಗ ನಮಗೆ ರಕ್ಷಣೆ ಇಲ್ಲ ಅಥವಾ ಸುರಕ್ಷತೆ ಇಲ್ಲ, ಮತ್ತೆ ಸಮಾನ ವೇತನ ನಮ್ಗೆ ನೀಡುತ್ತಿಲ್ಲ. ಅದರಿಂದ ಈ ಮೇಡೆ ಮುಖಾಂತರ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ದುಡಿಯುವ ವರ್ಗಕ್ಕೆ ಸಮಾನ ವೇತನ ಮತ್ತೆ ಎಲ್ಲಿ ಕೆಲಸ ಮಾಡ್ತಾರೋ ಅವರಿಗೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೇಡೆ ಮುಖಾಂತರ ನಾವೊಂದು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ. ಅದೇ ರೀತಿ ಸಮಾನತೆ ಮತ್ತು ಸಮಾನತೆ ಮತ್ತು ಮಾನವೀಯ ಸಮಾಜಕ್ಕಾಗಿ ಹೋರಾಟ. ಮೇಡೆ ಅನ್ನುವುದು ದೇಶ ಕಟ್ಟುವ ಪ್ರತಿಯೊಂದು ಕೈಗೂ ಸುರಿಸುವ ಪ್ರತಿ ಹನಿ ಬೆವರಿಗೂ ಸಲ್ಲಿಸುವ ಗೌರವ ಆಗಿದೆ. ನ್ಯಾಯಯುತ ವೇತನ, ಖಾಲಿ ಉದ್ಯೋಗ, ಸುರಕ್ಷತೆ ಮತ್ತು ಗೌರವ ಶೋಷಣೆ ಮತ್ತು ಮುಕ್ತ ಸಮಾಜಕ್ಕಾಗಿ ನಾವು ಈ ಒಂದು ಮೇಡೆಯನ್ನು ಆಚರಣೆ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1942ರಲ್ಲೇನೆ ಕಾರ್ಮಿಕರ ಪರವಾಗಿ ಕಾನೂನುಗಳನ್ನು ಜಾರಿ ಮಾಡಿದ್ದಾರೆ. ಆದರೆ ಈಗೆಲ್ಲ ಸರ್ಕಾರಗಳು ಅದನ್ನ ಜಾರಿ ಮಾಡ್ತಾ ಇಲ್ಲ.
ಅದನ್ನ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಮಿಕರ ಪರವಾಗಿ ಕಾನೂನುಗಳು ಬರಬೇಕು, ಕಾರ್ಮಿಕರ ಹಿತ ಕಾಪಾಡಬೇಕು ಅಂತೇಳಿ ಈ ಒಂದು ಮೇಡೆ ಶುಭಾಶಯಗಳು ನಿಮಗೂ ಮತ್ತು ತಾಲೂಕಿನ ಜನರಿಗೆ ಮೇಡೆ ಶುಭಾಶಯ ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ನನ್ನ ಪ್ರೀತಿಯ ಕಾರ್ಮಿಕರೇ, ಈ ದಿನ ಭಾರತ ದೇಶದಂತ ಯಾರೆಲ್ಲ ಕಾರ್ಮಿಕರ ಕೆಲಸ ಮಾಡ್ತಾ ಇದಾರೋ ಅವರ ಕಾರ್ಮಿಕರ ದಿನಾಚರಣೆ ಅಂತ ಇವತ್ತು ಮೇಡೆ ಅಂತ ಕಾರ್ಯಕ್ರಮ ಮುಳಬಾಗಿಲು ತಾಲೂಕಿನ CITU ಮತ್ತು ಕಾರ್ಮಿಕರ ಸಂಘಟನೆ ವತಿಯಿಂದ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಒಂದಿದು ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಅರ್ಥ ಮಾಡ್ಕೊಳ್ಳೋ ಪ್ರಶ್ನೆ ಏನಂದ್ರೆ, ನಿಜವಾದ ಕಾರ್ಮಿಕರು ಯಾರು ಅಂದ್ರೆ ಗಾರೆ ಕೆಲಸ ಮಾಡೋರು, ಲೇಬರ್ ಕೆಲಸ ಮಾಡೋರು, ಬಂಡೆ ಕೆಲಸ ಮಾಡೋರು, ಎಲೆಕ್ಟ್ರಿಕ್ ಕೆಲಸ ಮಾಡೋರು, ಇವರೆಲ್ಲ ಕೂಡ ಬಿಸಿಲು ಏನು ಇಲ್ಲದೆ, ಈ ಬಿಸಿಲೇನು ಅವ್ರಿಗೇನು ಹೊಸದಲ್ಲ, ಈ ಬಿಸಿಲಲ್ಲೇ ಕೆಲಸ ಮಾಡೋರು ನಾವೆಲ್ಲ ಕಾರ್ಮಿಕರು. ಆದ್ರೆ ಇಂಥ ಕಾರ್ಮಿಕರನ್ನ ನಮ್ಮ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಗುರುತಿಸಿ ಅವರ ಕಷ್ಟಗಳೇನು, ಅವರ ಸಮಸ್ಯೆಗಳೇನು ಕೂಡ ಮಾತಾಡಕ್ಕೆ ಇವತ್ತು ಸರ್ಕಾರಕ್ಕೆ ಆಗ್ತಾ ಇಲ್ಲ. ಒಂದ್ ಕಡೆ ಇವತ್ತು ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ತಾ ಇದೀವಿ, ಇನ್ನೊಂದ್ ಕಡೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇದೆ, ಆ ಲೇಬರ್ ನ ಡಿಪಾರ್ಟ್ಮೆಂಟ್ ಇಂದ ಇವತ್ತು ಸರ್ಕಾರದಿಂದ ಇವತ್ತು ಮೂಲಭೂತ ಸೌಕರ್ಯಗಳನ್ನು ಇವತ್ತು ಕಾರ್ಮಿಕರಿಗೆ ಕೊಡ್ತಾ ಇಲ್ಲ. ನಮ್ಮ ಶಂಕರಣ್ಣ ಹೇಳ್ದಂಗೆ ಇವತ್ತು ಇಡೀ ದೇಶಾದ್ಯಂತ ಕಾರ್ಮಿಕ ದಿನಾಚರಣೆ ಒಂದ್ ಕಡೆ ಮಾಡ್ತಾ ಇದ್ದಾರೆ. ಇವತ್ತು ಕಂಪನಿಗಳಲ್ಲಿ 8 ಅವರ್ ಕೆಲಸ ಕೊಡಿ ಅಂದ್ರೆ 12 ಅವರ್ ಕೆಲಸ ಕೊಡ್ತಾ ಇದ್ದಾರೆ. ಮತ್ತೆ ವಿಶೇಷವಾಗಿ ಇವತ್ತು ಗ್ರಾಮ ಪಂಚಾಯತ್ ನೌಕರಾಗಿರ್ಬೋದು, ವಾಟರ್ ಮ್ಯಾನ್ಸ್ ಆಗಿರ್ಬೋದು, ಆಶಾ ವರ್ಕರ್ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರು ಆಗಿರ್ಬೋದು, ಇವರೆಲ್ಲರೂ ಕೂಡ ಕಾರ್ಮಿಕರು. ಆದ್ರೆ ಇವರು ಕಾರ್ಮಿಕರಿಗೆ ಇವತ್ತು ಸರ್ಕಾರ ಇವತ್ತು ಸರಿಯಾಗಿ ಇವತ್ತು ಫೆಸಿಲಿಟಿ ಕೊಡ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಮುಳಬಾಗಿಲು ತಾಲೂಕಲ್ಲಿ ಕಾರ್ಮಿಕರನ್ನ ಗುರುತಿಸಿ ಇವತ್ತು ಕಾರ್ಮಿಕ ದಿನಾಚರಣೆ ಮಾಡಬೇಕು. ಇವತ್ತು ಕೂಡ ಕಾರ್ಮಿಕರ ಪರವಾಗಿ ಇವತ್ತು ಸರ್ಕಾರಗಳು ಇರಬೇಕು ಅಂತ ಇವತ್ತು ನಮ್ಮ CITU ಮತ್ತೆ ಕಾರ್ಮಿಕರ ಸಂಘಟನೆ ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾನು ಒಂದೇ ಹೇಳೋದು ನಮ್ಮ ತಾಲೂಕಿನ ಶಾಸಕರಿಗೆ ಮತ್ತೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಕಾರ್ಮಿಕರನ್ನ ದಯವಿಟ್ಟು ಗುರುತಿಸಿ, ಕಾರ್ಮಿಕರ ಏನಿವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಕಾರ್ಮಿಕರ ವಿರೋಧಿ ನೀತಿಯನ್ನು ಜಾರಿ ಮಾಡಿದರೆ ಅದನ್ನ ದಯವಿಟ್ಟು ಕಾರ್ಮಿಕರ ಪರವಾಗಿದ್ರೆ ನೀವು ವಾಪಸ್ ತಗೊಳ್ಳಿ. ಕಾರ್ಮಿಕರ ವಿರೋಧ ಕಾಯ್ದೆಗಳು ಬೇಡ ನಮಗೆ, ಕಾರ್ಮಿಕರ ಪರವಾಗಿ ಇವತ್ತು ಕಾಯ್ದೆಗಳನ್ನು ಜಾರಿ ಮಾಡೋದಕ್ಕೆ ಇವತ್ತು ಸರ್ಕಾರ ಮುಂದಾಗಬೇಕು. ಮುಂದಿನ ದಿನದಲ್ಲಿ ಕಾರ್ಮಿಕರ ವಿರೋಧಿ ಏನು ಬಿಲ್ಗಳನ್ನು ಇವತ್ತು ಕರ್ನಾಟಕ ಸರ್ಕಾರ, ಕೇಂದ್ರ ಸರ್ಕಾರ ಜಾರಿ ಮಾಡಿದೆಯೋ ಅದನ್ನ ಕಾರ್ಮಿಕರ ಒಗ್ಗಟ್ಟಿಂದ ಮುಂದಿನ ಉಗ್ರವಾದ ಹೋರಾಟ ನಂಬಿಕೊಂಡು ಕಾರ್ಮಿಕರ ಪರವಾಗಿ ನಮ್ಮ ಸಂಘಟನೆಗಳು ನಿಮ್ ಜೊತೆಯಲ್ಲಿ ಇರ್ತೀವಿ. ನಾವು ಕೂಡ SFI ವಿದ್ಯಾರ್ಥಿ ಸಂಘಟನೆ, ನಿಮ್ಮ ಕಾರ್ಮಿಕರ ಮಕ್ಕಳು ನಾವು ವಿದ್ಯಾರ್ಥಿಗಳ ಕೆಲಸ ಮಾಡ್ತಿದೀವಿ. ಖಂಡಿತ ನಿಮ್ಮ ಜೊತೆಯಲ್ಲಿ ದಿನನಿತ್ಯ ಕಾರ್ಮಿಕರ ಹೋರಾಟದಲ್ಲಿ ಭಾರತೀಯ ವಿದ್ಯಾರ್ಥಿ SFI ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಈ ಕಾರ್ಮಿಕ ದಿನಾಚರಣೆ ಮಾತಾಡಕ್ಕೆ ಅವಕಾಶ ಕೊಡಿ. ಥ್ಯಾಂಕ್ ಯು. ಕಾರ್ಮಿಕ ದಿನಾಚರಣೆ ಮತ್ತೊಮ್ಮೆ ಮೇಳೆ ದಿನಾಚರಣೆ ಶುಭಾಶಯಗಳು. ಥ್ಯಾಂಕ್ ಯು. ಇನ್ಕ್ಲಾಬ್ ಜಿಂದಾಬಾದ್, SFI ಜಿಂದಾಬಾದ್. ಬಂಧುಗಳೇ, ಸಂಗಾತಿಗಳೇ, ಇವತ್ತೇನು ಕಾರ್ಮಿಕರ ದಿನಾಚರಣೆಯನ್ನು ಪ್ರಪಂಚಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಉದ್ದೇಶ ಏನಂದ್ರೆ, ಕಾರ್ಮಿಕರು ದುಡಿಯುವ ಜನರು, ಅವರನ್ನು ಮೊದಲು ನಾವು ಗುರುತಿಸಬೇಕು. ಅವ್ರಿಗೇನು 8 ಗಂಟೆಗಳ ಕಾಲ ಕೆಲಸ ಮಾಡ್ಬೇಕಾಗಿರೋದನ್ನು 12 ಗಂಟೆಗಳು ಪ್ಲಸ್ 16 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೆಚ್ಚು ಘೋಷಣೆ ಮಾಡ್ತಾ ಇದ್ದಾರೆ. ಅದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ 19ನೇ ಶತಮಾನದಲ್ಲಿ ಕಾರ್ಮಿಕರಿಗಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಕಾಮ್ರೇಡ್ ಹೇಳಿದ್ರು, ಶಂಕರಪ್ಪ ಕಾಮ್ರೇಡ್ 1886 ಚಿಕಾಗೋದಲ್ಲಿ ಒಂದು ಸಮಾವೇಶ ನಡೆಯುವ ಸಂದರ್ಭದಲ್ಲಿ ಅನೇಕ ಜನರು ರೈತ ವಿರೋಧಿ ಕಾರ್ಮಿಕರ ಏನೋ ಕಾಯ್ದೆಗಳು ತರಬೇಕು, ಅದ್ರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ಬಾಂಬ್, ಅವರು ಎಲ್ಲಿ ಸಭೆ ಸೇರಿದ್ರು ಅವ್ರ ಮೇಲೆ ಬಾಂಬ್ ಹಾಕಿ ಬಹಳಷ್ಟು ಜನ ಮೃತಪಟ್ಟ ಸಂದರ್ಭದಲ್ಲಿ ಅದರ ಸಂಕೇತವಾಗಿ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ. ಒಂದು ಕಡೆ ಅಂಬೇಡ್ಕರ್ ಹೇಳ್ತಾರೆ, ನೀವು ಈ ದೇಶದ ಬೆನ್ನೆಲುಬು, ನಿಮ್ಮ ಪರಿಶ್ರಮದಿಂದ ಮುಂದುವರಿಯುತ್ತಿದೆ, ನಿಮ್ಮನ್ನು ಗುರ್ಸುತ್ತಿಲ್ಲ ಅಂದ್ರೆ ಆಯ್ತಾ ಇದು ಇದಲ್ವಾ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಅದೇ ಈ ನಿಮಗೆ ಇದು ಪ್ರಗತಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಕಾರ್ಮಿಕರಿಗೆ ಯಾವುದೇ ಕಾರಣಕ್ಕೂ ಗೌರವ ಸಿಗ್ತಾ ಇಲ್ಲ, ಸಮಾನತೆ ಸಿಗ್ತಾ ಇಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೂ ರೈತರನ್ನು ಗುರ್ಸೋರು ಇಲ್ಲ, ಪ್ಲಸ್ ಅವ್ರಿಗೆ ಸರಿಯಾದಂತ ರೀತಿಯಲ್ಲಿ ಅವ್ರಿಗೆ ಸಮಾನ ಅವಕಾಶಗಳು ಸಿಗ್ತಾ ಇಲ್ಲ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಾ ಇಲ್ಲ ಅಂತ ಹೇಳ್ತಾ ನಾನು 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತ ಕಾರ್ಮಿಕರು ಮತ್ತು ಕೆರೆ ಕೆಲಸ ಮಾಡತಕ್ಕಂಥ ಉದ್ಯೋಗ ಖಾತ್ರಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಇಟ್ಟಿಗೆ ಕೊಯ್ಯುವಂಥವರು ಎಲ್ಲರೂ ಎಲ್ಲ ಕಾರ್ಮಿಕರು ಕೆಲಸ ಮಾಡ್ತಾರೆ. ಆಗಲಿ ಅವ್ರಿಗೆ ತುಂಬ ಮರ್ಯಾದೆ ಕೊಡ್ದಿರ ಏನೋ ಒಂಥರ ಇವಾಗ ಕಾರ್ಮಿಕರು ಕಾರ್ಡ್ಗಳು ಮಾಡ್ತಾರೆ. ಎಲ್ಲರಿಗೂ ಇವರು FCL ಮಾಡಿಕೊಟ್ಟವ್ರೆ, ಕೆಲಸಕ್ಕೆ ಹೋಗದೆ ಇರೋರಿಗೆಲ್ಲ ಮಾಡಿಕೊಟ್ಟವ್ರೆ. ನಿಜವಾದ ಕಾರ್ಮಿಕರಿಗೆ ಏನು ಬೆನಿಫಿಟ್ಸು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕಾರ್ಮಿಕರ ವರ್ಗದವರು ಸೇರಿ ನಾವು ದೊಡ್ಡ ಹೋರಾಟಗಳೆಲ್ಲ ಕಟ್ಟಿದ್ದೀವಿ. ಆದ್ರೂ ಆಗ್ತಾ ಇಲ್ಲ. ಯಾರು ದುಡ್ಡು ಕೊಟ್ರೆ ಅಲ್ಲಿ ಹೋಗಿ ಅಲ್ಲಿ ಯಾರು ಇದು ಕೊಟ್ರೆ ಅವ್ರ ಕಿಟ್ಗಳೆಲ್ಲ ವಿತರಣೆ ಮಾಡ್ತಾರೆ. ಆ ರೀತಿ ಆಗದಿರ ನಿಜವಾದ ಕಟ್ಟಡ ಕಾರ್ಮಿಕರನ್ನ ಗುರುತಿಸಿ ಅವ್ರಿಗೆ ಎಲ್ಲ ಹೆಲ್ಪ್ ಮಾಡಬೇಕು ಅಂತೇಳಿ ಕೋರ್ತಾ ಇದ್ದೀನಿ.
ಈ 2 ಮಾತುಗಳ ಕಡೆ ಮಾತನಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಅಕ್ಕ ನನ್ನ ಅಣ್ಣ ತಮ್ಮಂದಿರು ಮತ್ತೆ ಅಕ್ಕ ತಂಗಿಯರು ಮತ್ತೆ ನಮ್ಮ ತಂದೆ ತಾಯಿ ಎಲ್ಲಾ ನಮ್ಮ ಕಾರ್ಮಿಕ ಬಂಧುಗಳು ಕೂಡ ಮೊದಲಿಗೆ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನ ಹೇಳಲು ಇಷ್ಟಪಡ್ತಾ ಇದೀವಿ. ಏನಂದ್ರೆ ಇವತ್ತು ಇಡೀ ಭಾರತ ದೇಶಾದ್ಯಂತ ಕೂಡ ಕಾರ್ಮಿಕರೆಲ್ಲರೂ ಕೂಡ ಒಂದಾಗಿ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಬೇಕು, ಕಾರ್ಮಿಕರೆಲ್ಲ ಕೂಡ ಗಟ್ಟಿತನ ಇರಬೇಕು, ಕಾರ್ಮಿಕರೆಲ್ಲ ಕೂಡ ಒಂದಾಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ, ಇವತ್ತು ಇಡೀ ಭಾರತದಲ್ಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ಕೆಲಸ 8 ಗಂಟೆ ಕೆಲಸ ಮಾಡ್ಬೇಕಾದ್ರೆ ಇವತ್ತು 12 ಗಂಟೆ ಕೆಲಸಕ್ಕೆ ವಿಸ್ತರಣೆಗಳು ಮಾಡ್ತಾ ಇದಾರೆ. ಇವತ್ತು ಕಾರ್ಮಿಕರಂದ್ರೆ ಯಾರು? ಇವತ್ತು ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ಕಾರ್ಮಿಕರು. ಆದ್ರೆ ಇವತ್ತು ಬಂಡವಾಳಶಾಹಿಗಳು ಇವತ್ತು ಕಾರ್ಮಿಕರನ್ನ ಶೋಷಣೆಗೆ ಒಳಪಡಿಸ್ತಾ ಇದಾರೆ. 8 ಗಂಟೆ ಕೆಲಸವನ್ನ 12 ಗಂಟೆಗೆ ವಿಸ್ತರಣೆ ಮಾಡ್ತಾ ಇದಾರೆ. ಓವರ್ ನೈಟ್ ಟೈಮ್ ಅನ್ನ ಅವ್ರ ಕೆಲಸಕ್ಕೆ ದುಡಿಸ್ಕೊಂತ ಇದಾರೆ. ಕರೆಕ್ಟ್ ಅಂತ ಸಮಯಕ್ಕೆ ಸ್ಯಾಲರೀಸ್ ಕೊಡ್ತಾ ಇಲ್ಲ, ವೇತನಗಳು ಕೊಡ್ತಾ ಇಲ್ಲ. ಅವ್ರಿಗೆ ಕರೆಕ್ಟ್ ಅಂತ ರೀತಿಯಲ್ಲಿ ಕಂಪ್ನಿಗಳಲ್ಲಿ ಶೌಚಾಲಯಗಳು ಇರೋದಿಲ್ಲ. ಹೆಣ್ಣು ಮಕ್ಕಳ ಕಾರ್ಮಿಕರು ಇವತ್ತು ಕಂಪ್ನಿಗಳಿಗೆ ಹೋಗ್ಬೇಕಾದ್ರೆ ಅಲ್ಲಿ ಕರೆಕ್ಟ್ ಅಂತ ರೀತಿಯಲ್ಲಿ ಶೌಚಾಲಯ ವ್ಯವಸ್ಥೆಗಳು ಇರೋದಿಲ್ಲ. ಅವ್ರ ಮೇಲೆ ದೌರ್ಜನ್ಯಗಳು, ಅವ್ರ ಮೇಲೆ ದೌರ್ಜನ್ಯಗಳು ನಡೀತಾ ಇದೆ, ಅವ್ರ ಮೇಲೆ ಲೈಂಗಿಕ ಕಿರುಕುಳ ನಡೀತಾ ಇದೆ. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಹೆರಿಗೆ ಸೌಲಭ್ಯಗಳನ್ನು ಕೊಡಕ್ಕೆ ಇವತ್ತು ಸರ್ಕಾರಗಳು ಮುಂದಾಗ್ತಾ ಇಲ್ಲ. ಇವತ್ತು ಕಂಪನಿಗಳಲ್ಲಿ ಇವತ್ತು ಅದೇ ರೀತಿಯಲ್ಲಿ ಇವತ್ತು ಕಟ್ಟಡ ಕಾರ್ಮಿಕರ ಒಂದು ಇದನ್ನ ಕಾರ್ಡ್ ಅನ್ನು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶ ಮಾಡುತ್ತೆ. ಆದ್ರೆ ಇವತ್ತು ಕಟ್ಟಡ ಕಾರ್ಮಿಕರ ಕಾರ್ಡ್ ಯಾರಿಗೆ ಸಿಗ್ತಾ ಇದೆ? ಇವತ್ತು ಶ್ರೀಮಂತರಿಗೆ ಸಿಗ್ತಾ ಇದೆ, ಯಾರು ಇರುವಂತವ್ರಿಗೆ ಸಿಗ್ತಾ ಇದೆ. ಬಡವರು ಕೂಲಿ ಕಾರ್ಮಿಕರಿಗೆ ಇವತ್ತು ಕಟ್ಟಡ ಕಾರ್ಮಿಕರನ್ನು ಸಿಗ್ತಾ ಇಲ್ಲ. ಇವತ್ತೆಲ್ಲ ಕೂಡ ನಾವು ಬಿಸಿಲು ನಿಂತ್ಕೊಂಡಿದ್ವಿ. ಇಲ್ಲಿ ಗಾಳಿ ಕೆಲಸ ಮಾಡುವಂತರ ಇರ್ಬೋದು, ಪ್ಲಂಬಿಂಗ್ ಕೆಲಸ ಮಾಡುವಂತರ ಇರ್ಬೋದು, ವುಡ್ ಕೆಲಸ ಮಾಡುವಂತರ ಇರ್ಬೋದು, ಎಲೆಕ್ಟ್ರಿಷಿಯನ್ ಕೆಲಸ ಮಾಡುವಂತರ ಇರ್ಬೋದು, ಕಂಬಿ ಕೆಲಸ ಮಾಡುವಂತವ್ರು ಇವರು ಕಟ್ಟಡ ಕಾರ್ಮಿಕರು. ಇವರಿಗೆ ಲೇಬರ್ ಕಾರ್ಡ್ ಕೊಡಬೇಕು ಅಂತ ಹೇಳ್ಬಿಟ್ಟು ಸುಮಾರು CITU ಕಡೆಯಿಂದ ಹೋರಾಟ ಮಾಡಿದ್ರು ಕೂಡ ಅವ್ರಿಗೆ ಕರೆಕ್ಟ್ ಅಂತ ರೀತಿಯಲ್ಲಿ ಕಟ್ಟಡ ಕಾರ್ಮಿಕರನ್ನ ಜಾರಿ ಮಾಡಿಸಕ್ಕೆ ಇವತ್ತು ಸರ್ಕಾರ ಕೈಲಿ ಆಗ್ತಾ ಇಲ್ಲ. ಅವ್ರಿಗೆ ಸಿಗಬೇಕಂತ ಸೌಲಭ್ಯಗಳನ್ನ ಇವತ್ತು ಕೊಡಕ್ಕೆ ಇವತ್ತು ಸರ್ಕಾರಗಳಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಅವ್ರಿಗೆ ಇವತ್ತು ಕಾರ್ಮಿಕರ ಕಷ್ಟಕ್ಕೆ ಇವತ್ತು ಸ್ಪಂದಿಸ್ತಾ ಇಲ್ಲ. ಇವತ್ತು ಬಿಸಿ ಊಟ ಕಾರ್ಯಕರ್ತ ಆಗಿರ್ಬೋದು, ಆಶಾ ಕಾರ್ಯಕರ್ತ ಆಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತ ಆಗಿರ್ಬೋದು, ಇವತ್ತು ನಡೆಸಂತ ಎಲ್ಲ ಅಸಂಘಟಿತ ಕಾರ್ಮಿಕರು ಎಲ್ಲರೂ ಕೂಡ ಸೇರ್ಕೊಂಡು ಇವತ್ತು ನಾವು ಐಕ್ಯತೆಯಿಂದ ಇವತ್ತಿದ್ದೇವೆ. ಇವತ್ತು ಸರ್ಕಾರಗಳು ನಮ್ಮ ಕಾರ್ಮಿಕರ ಪರವಾಗಿ ಗಮನ ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ಭಾರತ ವಿದ್ಯಾರ್ಥಿ ಫೆಡರೇಷನ್ SFI ಇವತ್ತು CITU ಕಾರ್ಮಿಕರ ಜೊತೆ ಇವತ್ತು ಒಂದಾಗ್ತಾ ಇದೀವಿ. ಯಾಕಂದ್ರೆ SFI ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿ ಮಕ್ಕಳು ನಾವು ಕಾರ್ಮಿಕರ ಮಕ್ಕಳಾಗಿದ್ದೀವಿ. ಇವತ್ತು ಕಾರ್ಮಿಕರ ಜೊತೆ ಒಂದಾಗಿರ್ತೀವಿ. ಮುಂದಿನ ದಿವಸದಲ್ಲಿ ಏನಾದ್ರು ಕೂಡ ಕಾರ್ಮಿಕರಿಗೆ ಕರೆಕ್ಟ್ ಅಂತ ನಿಗದಿತ ವೇತನ ಸಿಗ್ಬೇಕು, ಆರೋಗ್ಯ ಸೌಲಭ್ಯ ಸಿಗ್ಬೇಕು, ಅವ್ರಿಗೆ ಏನೇನು ಕೊಡಬೇಕು ಕನಿಷ್ಠ ವೇತನ ಅದನ್ನು ಕೊಡಬೇಕು. ಮತ್ತೆ ಏನೇನು ಸೌಲಭ್ಯಗಳಿದೆ ಸರ್ಕಾರದಿಂದ ಅದನ್ನು ಜಾರಿ ಮಾಡಿಲ್ಲ. ಮತ್ತೆ ಕಾರ್ಮಿಕ ಕಾಯ್ದೆಗಳು ಇವತ್ತೇನು ಕಾರ್ಮಿಕರ ವಿರೋಧಿ ಕಾಯ್ದೆಗಳು ತರ್ತಾ ಇದ್ರು. ಅದ್ರ ವಿರುದ್ಧ ನಾವು ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ SFI ಸೂಕ್ತ ಸಹಕಾರ ಕೊಟ್ಟು ಎಲ್ಲರೂ ಕೂಡ ಒಂದಾಗಿರ್ತೀವಿ ಅಂತ ಹೇಳ್ತಾ ಇದನ್ನು ಜಾರಿ ಮಾಡಿದಂತ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಖಾಂತರ ಇಲ್ಲೇನು ಮುಳಬಾಲ್ ತಾಲೂಕಿನಲ್ಲಿ ನಮ್ಮ CITU ಕಚೇರಿ ಒಂದ್ ಕಡೆ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸಾಂಕೇತಿಕವಾಗಿ ಎಲ್ಲರಿಗೂ ಸಹ ಇಲ್ಲಿ ಬಂದಿದ್ರೆ ಎಲ್ಲರಿಗೂ ಸಹ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಕಾರ್ಮಿಕರ ಶುಭಾಶಯ ಹೇಳ್ತಾ ಈ ಒಂದು ನನ್ನ ಮಾತುಗಳನ್ನು ಮಾತ್ರ ಅವಕಾಶ ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಪ್ರಪಂಚ ಕಾರ್ಮಿಕರ ದಿನೋತ್ಸವದ ಪ್ರಯುಕ್ತ ನಾವು ಮುಳಬಾಗಿಲಲ್ಲಿ ಏನು ಮೇಡೆ ಆಚರಣೆ ಮಾಡಿದ್ವಿ, ಇದನ್ನ ಕೇಂದ್ರ ಮತ್ತು ಸರ್ಕಾರಕ್ಕೆ ಈ ಮೇಡೆ ಮುಖಾಂತರ ಒಂದು ಮಾಹಿತಿ ಕೊಡ್ತಾ ಇದ್ದೀವಿ, ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಏನು ಕಾರ್ಮಿಕ ಕಾಯ್ದೆಗಳನ್ನ ಈ ಕೂಡಲೇ ವಾಪಸ್ ಮಾಡಬೇಕು. ಮತ್ತೆ ತಾಲೂಕಿನ ಸ್ಥಳೀಯ ಸಮಸ್ಯೆಗಳು, ನಮ್ಮ ರೈತರು ಬಂದಿದ್ದಾರೆ, ಕಾರ್ಮಿಕರು ಬಂದಿದ್ದಾರೆ. ನಮ್ಮ ರೈತರ ಏನು ಒಂದು ಫಾರೆಸ್ಟ್ ಭೂಮಿ ಏನು ಸರ್ಕಾರ ಕಿತ್ಕೊಂಡಿದೆ ಅದು ವಾಪಸ್ ಮಾಡಬೇಕು, ರೈತರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ಒಂದು ಇದನ್ನ, ಮತ್ತೆ ಏನು ನಮ್ಮ ತಾಲೂಕಿನಲ್ಲಿರುವ ಕೃಷಿ ಕಾರ್ಮಿಕರ ರಕ್ಷಣೆ ಮತ್ತು ವೇತನ ಮತ್ತು ಭದ್ರತೆ ಹೆಚ್ಚು ಮಾಡಬೇಕು ಅಂತ ಹೇಳ್ತಾ ಒರಿಜಿನಲ್ ಏನು ಮೂಲ ಕಾರ್ಮಿಕರು ಏನು ಅನ್ನೋದು ಇವತ್ತು ಮುಳಬಾಗಿಲು ಬಸ್ನಲ್ಲಿ ನಾವು ತೋರಿಸಿದ್ದೇವೆ. ನೋಡಿ, ಕುಡುಗೋಲಿದೆ ರೈತರು, ಚನಿಕೆ ಇದೆ ರೈತರು, ಮತ್ತೆ ಗಾರೆ ಕೆಲಸಕ್ಕೆ ನಮ್ಮ ಕಟ್ಟಡ ಕಾರ್ಮಿಕರು ಬಂದಿದ್ದಾರೆ. ಮತ್ತೆ ಇನ್ನ ಕೆಲವನ್ನು ಮೆಕ್ಯಾನಿಕ್ ಮತ್ತೆ ಪೇಂಟ್ ಅವ್ರನ್ನ ಕರೆಸಿದ್ವಿ, ಅವ್ರೇನು ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ನಾವು ಇವತ್ತು ಮೂಲ ಕಾರ್ಮಿಕರು ದುಡಿಯೋ ಜನ ಯಾರು ಅಂತ ಇವತ್ತು ನಾವೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಈ ಒಂದು ಜನಕ್ಕೆ ಸುರಕ್ಷತೆ, ಭದ್ರತೆ ಮತ್ತು ವೇತನ ಮತ್ತು ರಕ್ಷಣೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಡ ಮಾಡ್ತಾ ಈಗ ನಮ್ಮ ಭಾಗ್ಯಕ್ಕ ಮತ್ತು ನಾಗವಣ್ಣಕ್ಕ ಇವರು ಏನು ಕೃಷಿ ಏನು ಈ ಪರಿಕರಗಳನ್ನ ವಿತರಣೆ ಮಾಡ್ತಾರೆ, ಸಾಮಗ್ರಿಗಳನ್ನ ಕಾರ್ಮಿಕರ ಈ ಕಡೆ ಬಂದ್ಬಿಡಿ ಒಂದ್ ಸ್ವಲ್ಪ. ಎಲ್ಲರೂ ಬರ್ತಾರೆ.
తీసుకోండి ಮಾಡ್ಬಿಡ್ಲಾ ಆಗ ಎಂದ್ರು ಅಂದ್ರೆ ಇಪ್ಪ ಕೂಚಂಡ್ ಅಂದ್ರು ಹಾಕೊಂಡ್ರು ಆಡಲ್ಲ ಅಂದ್ರೆ ಕೂಡ ಕೊಡೋದು తీసుకొని ಇಪ್ಪ ಕೂಚಂಡ್ ಸ್ವಲ್ಪ ಶೇಖರಣ್ಣ ಈ ಕಡೆ ಬನ್ನಿ ಅಣ್ಣ ಒಂದು ಸೆಕೆಂಡ್ ಹಾಕಿ ಬರೋಣ ನಾವು ಈ ಕಡೆ తీసుకున్నాడు ನೀವು ಈ ಕಡೆ ನೋಡಿ ಆಯ್ತಾ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಕಾರ್ಮಿಕರ ಕಾಯ್ದೆಗಳು ರದ್ದಾಗಲಿ ಕಾರ್ಮಿಕರ ವಿರೋಧಿ ಕಾಯ್ದೆಗಳು ರದ್ದಾಗಲಿ ಕಟ್ಟಡ ಕಾರ್ಮಿಕರಿಗೆ ಇರುವಂತಹ ಕಾಯ್ದೆಗಳು ಸಂಪೂರ್ಣವಾಗಿ ಜಾರಿಯಾಗಲಿ ಕಾರ್ಮಿಕರಿಗೆ ಇರುವಂತಹ ಕಾರ್ಮಿಕ ಕಾಯ್ದೆಗಳು ಜಾರಿಯಾಗಲಿ ಕಾರ್ಮಿಕರ ವಿರೋಧಿ ಕಾಯ್ದೆಗಳು ರದ್ದಾಗಲಿ ಸಿಐಟಿಯು ಜಿಂದಾಬಾದ್ ಸಿಐಟಿಯು ಜಿಂದಾಬಾದ್ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ ಕಾರ್ಮಿಕರ ಐಕ್ಯತೆ ಚಿರಾಯುವಾಗಲಿ